पहले मैं इतना टैलेंटेड था, मैं 10 लोगों की आवाजें निकाल लेता था। फिर शादी हो गई, अब अपनी भी नहीं निकलती। सुनो, हाँ? तुम्हें पता है, अरे आज मैंने अपनी मोबाइल की लाइट जलाकर साला मैं अपना ही मोबाइल ढूंढ रहा था। तो क्या हुआ, मिला? बात कुछ समझ न आई कभी। अगर मैं तुम्हें आई लव यू बोलूं तो तुम मुझे वापस बोलोगी? आई लव यू वापस। भगवान है कहाँ रे तू। बेबी, जब तुम्हारी लाइफ में मैं नहीं थी तब तुम्हारा सर कौन दबाता था? तब सरदर्द था ही नहीं ना। सुनो जी, मैं अगले जन्म में भी इसी घर की बहू बन के आऊंगी। अरे मैं ये साला घर ही बेच दूंगा। सुनो जी, मैं जब भी लाइफ में कोई परेशानी आए तो घबराइए मत, बीवी की तरफ देखिए, फिर ध्यान से सोचिए क्या परेशानी इससे बड़ी है। जब भी लाइफ ನಿಮ್ಮ ಹೆಸರ? ಸೈಲೆಂಟ್ ಸಿಸ್ಟರ್ ಅಂತ. ವಾವ್, ನೈಸ್ ನೇಮ್. ಆದ್ರೂ ಹಿಂಗ್ಯಾಕ ಸ್ವಲ್ಪ ಕನ್ನಡದಾಗ ಹೇಳ್ರಿ. ಶಾಂತಕ್ಕ ಅಂತ. क्या हुआ, क्या सोच रहे हो आप? मैं ये सोच रहा था, जब भगवान ने बीवी बनाई दी थी तो ये मच्छर बनाने की क्या जरूरत थी? ತುಂಬಾ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರು ಅನ್ಸುತ್ತಲ್ವಾ? ಹೌದು. ಯಾಕೆ ಚಿಕ್ಕ ವಯಸ್ಸಿಗೆ ಮದುವೆ ಆದ್ರಿ? ಸ್ಕೂಲಿಗೆ 3 ದಿನ ರಜಾ ಸಿಗುತ್ತೆ ಅಂದ್ರು. ಅನ್ಬಿಟ್ಟೆ. ಭಾಗ್ಯಮ್ಮ, ಈ ಹೆಂಗೂಸರಿಗೆ ಅಡಿಗೆ ಮಾಡಕ್ ಕಷ್ಟನಾ? ಅಡಿಗೆ ಮಾಡೋದ್ ಕಷ್ಟ ಇಲ್ಲಪ್ಪ, ಏನ್ ಅಡಿಗೆ ಮಾಡ್ಬೇಕು ಅಂತ ಯೋಚನೆ ಮಾಡೋದೇ ಕಷ್ಟ. ಭಾಗ್ಯಮ್ಮ ಮೇಡಮ್, ನೀವ್ ಎಷ್ಟ್ ಮಿಡಲ್ ಕ್ಲಾಸ್? ನಾವ್ ಎಷ್ಟ್ ಮಿಡಲ್ ಕ್ಲಾಸ್ ಅಂದ್ರೆ 10,000 ಒಂದ್ ಸೀರೆ ತಗೊಳ್ಳೋ ಬದಲು 2,005 ಸೀರೆ ತಗೊಂಡು 5 ಫಂಕ್ಷನ್ಗೆ ಹಾಕೋತೀವಿ. ಮೇಡಮ್, ಯಾರ್ಯಾರು ಸಣ್ಣ ಆಗ್ಬೇಕು ಅಂತಿದ್ದೀರಾ ಅವರಿಗೆಲ್ಲ ಒಂದು ಈಸಿಯೆಸ್ಟ್ ಎಕ್ಸಸೈಸ್ ಹೇಳ್ಕೊಡ್ತೀನಿ. ಏನ್ ಗೊತ್ತಾ? ಸಿಂಪಲ್, ಸ್ಟ್ರೈಟ್ ಆಗಿ ಕೂತ್ಕೋಬೇಕು. ನಿಮ್ಮ ನೆಕ್ಕನ್ನ ಲೆಫ್ಟ್ ಟು ರೈಟ್ ಹೀಗೆ ಸ್ಪೀಡ್ ಆಗಿ ಮಾಡ್ಬೇಕು. ಹಾ, ಇದನ್ನ ಯಾವಾಗ ಮಾಡ್ಬೇಕು ಅಂತಂದ್ರೆ, ನಿಮ್ಗೆ ಯಾರು ಊಟ ಮಾಡ್ತೀಯಾ, ತಿಂಡಿ ತಿನ್ನು, ಸ್ವೀಟ್ ತಿನ್ನು, ಪಾನಿಪುರಿ ತಿನ್ನು, ಬರ್ಗರ್ ತಿನ್ನು ಹೀಗೆಲ್ಲ ಹೇಳ್ತಾರಲ್ಲ, ಆವಾಗ ಈ ಎಕ್ಸಸೈಸ್ ಅನ್ನ ಮಾಡಿದ್ರೆ ಸಾಕು, ಬೇಗ ಸಣ್ಣ. ರಿಮೋಟ್ ಕೊಡೆ. ಕೊಡಲ್ಲ. ಯಾಕೆ ಕೊಡಲ್ಲ? ಕರೆಂಟ್ ಬಿಲ್ ಕಟ್ಟೋದ್ ನಾನು, ನೀರ್ ಬಿಲ್ ಕಟ್ಟೋದ್ ನಾನು, ನನಗ್ ರಿಮೋಟ್ ಕೊಡಲ್ವಾ? ಇದನ್ ಕಟ್ಟಿದ್ಯಾರು? ನಾನೇ. ಮತ್ತೆ ಇದನ್ನೆಲ್ಲ ನೀನೇ ಕಟ್ಟಬೇಕು. ಪಕ್ಕದ ಮನೆಯವನ್ಗೆ ಇಳ್ಳ ಕಟ್ಟಕ್ಕೆ. ಏನದು? ಕೊಬ್ಬರಿ ಎಣ್ಣೆ. ಇಬ್ರು ಮಖಕ್ಕೆ ಏನಾರ ಹಚ್ತಿರೇನ? ಹಂಗೇನಿಲ್ರಿ, ನಮ್ ನ್ಯಾಚುರಲ್ ಬ್ಯೂಟಿ. ಏನಾರ ಹಚ್ರಲ್ಲ, ಚಂದ ಕಾಣ್ತೀರಿ ಸ್ವಲ್ಪ. ಇಬ್ರು ಮಖಕ್ಕೆ ಏನಾರ ಹಚ್ತಿರೇನ? ಭಾಗ್ಯಮ್ಮ, ಈ ಹೆಂಗೂಸರಿಗೆ ಅಡಿಗೆ ಮಾಡಕ್ ಕಷ್ಟನಾ? ಅಡಿಗೆ ಮಾಡೋದ್ ಕಷ್ಟ ಇಲ್ಲಪ್ಪ, ಏನ್ ಅಡಿಗೆ ಮಾಡ್ಬೇಕು ಅಂತ ಯೋಚನೆ ಮಾಡೋದೇ ಕಷ್ಟ. ಭಾಗ್ಯಮ್ಮ
ಅನ್ನಪೂರ್ಣ ಹೇಗಿದ್ದವಳು ಹೇಗಾಗೋಗ್ಬಿಟ್ಟಿಯೇ ಅಮ್ಮ. ನನಗೆ ಈ ಕೆಲಸ ಮಾಡೋದ್ರಿಂದ ಸಂಕಟ ಆಗ್ತಿಲ್ವೇ? ಪದೇ ಪದೇ ನನ್ನ ನೋಡಿ ಹೇಗಿದ್ದವಳು ಹೇಗಾದಿಯೇ ಅಂತ ಹೇಳಿ ನನ್ನ ಹೊಟ್ಟೆ ಉರಿಸ್ಯ.